ಹಲೋ ಎವ್ರಿವಾನ್, ನಾವಿವತ್ತು ತೇತ್ರಯುಗದಲ್ಲಿ ದಶರಥ ಸ್ಥಾಪನೆ ಮಾಡಿರುವಂಥ ಶಿವಲಿಂಗನ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಶಿವಲಿಂಗ ಬಂದು ದ್ರಾವಿಡ ಶೈಲಿಯಲ್ಲಿರೋದು. ಇಲ್ಲಿ ರಾಮ, ಲಕ್ಷ್ಮಣ, ಸೀತಾಮಾತೆ ಕೂಡ ವನವಾಸ ಟೈಮಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಆನ್ ದ ವೇ ವ್ಯೂ ನೋಡಿ ಹೇಗೆ. ನನಗಂತೂ ಈ ರೋಡ್ನ ನೋಡ್ತಾ ಇದ್ರೆ ಮಾಂಜಿ ಬೆಟ್ಟ ಕಡ್ದಿರೋ ರೋಡೇ ನೆನಪಾಗ್ತಿದೆ. ಆ ಥರ ಕಾಣಿಸ್ತಿದೆ. ಬೆಟ್ಟದಲ್ಲಿ ಫ್ಯಾನ್ಗಳು ಕಾಣಿಸ್ತಿದೆ ಗೊತ್ತಾ? ಆ ಫ್ಯಾನ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಏನಂತ. ಮತ್ತೆ ಈ ಪ್ಲೇಸ್ಗೆ ಬಸ್ ವ್ಯವಸ್ಥೆ ಎಲ್ಲ ನಾವೇ ಓನ್ ವೆಹಿಕಲ್ ಮಾಡ್ಕೊಂಡು ಬರಬೇಕು. ಇದು ತುಂಬ ಪವಿತ್ರವಾದ ಜಲ. ಇದು ವರ್ಷದ 365 ದಿನವೂ ನೀರಿದ್ದೇ ಇರುತ್ತೆ. ಇದ್ರದ್ದೊಂದು ಹಿಸ್ಟ್ರಿ ಕೂಡ ಇದೆ. ಶ್ರವಣಕುಮಾರ ತನ್ನ ತಂದೆ ತಾಯಿನ ಹೆಗ್ಲು ಮೇಲೆ ಹೊತ್ಕೊಂಡು ಕಾಶಿ ಕರ್ಕೊಂಡು ಹೋಗೋ ಟೈಮಲ್ಲಿ ದಶರಥ ಅವರು ಬಾಣ ಬಿಟ್ಟಿರೋ ಅಂಥ ಪ್ಲೇಸ್ ಇದು. ಶ್ರವಣಕುಮಾರನ ತಂದೆ ತಾಯಿ ದಶರಥ ಮಹಾರಾಜ ಅವರಿಗೆ ಶಾಪ ಕೊಟ್ಟಿರ್ತಾರೆ. ಆ ಶಾಪ ವಿಮೋಚನೆಗಾಗಿ ದಶರಥ ಮಹಾರಾಜ ಅವರು ಬಂದು ಇಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿರ್ತಾರೆ. ಹಾಗೆ ಇನ್ನೂ ಒಂದು ವಿಶೇಷತೆ ಏನಂದರೆ, ರಾಮ ಮಂದಿರನ ಕಟ್ಟಿಸುವಾಗ ಇಲ್ಲೂ ಕೂಡ ಬಂದು ಮಣ್ಣು ತಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಅಂತ ಪೂಜಾರು ನಮಗೆ ಹೇಳಿದ್ರು ಇನ್ಫಾರ್ಮೇಷನ್. ಬನ್ನಿ ನಮ್ಮ ಬಾಸ್ನ ನೋಡೋಣ. ಒಳಗಿದ್ದಾರೆ. ತುಂಬ ಚಿಕ್ಕ ಗುಹೆ ಇದು. ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು. ಗುಹೆ ಮಾತ್ರ ಚಿಕ್ಕದಷ್ಟೇ, ನಮ್ಮ ಶಿವನ್ ಪವರ್ ಫುಲ್ ಜಾಸ್ತಿನೇ ಇದೆ. ಸುತ್ತಮುತ್ತ ಹಳ್ಳಿಗಳಲ್ಲಿರೋ ದೇವ್ರುಗಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಪುಣ್ಯ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಇದನ್ನ ನಾವು ದೊಡ್ಡ ವಜ್ರ ಅಂತ ಕೂಡ ಕರಿತೀವಿ. ಬೇಡಿದ್ದನ್ನೆಲ್ಲ ಕೊಡೋನೇ ಶಿವ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇವ್ರದೇ ಸಾಮ್ರಾಜ್ಯ. ಇವರೇ ಇಲ್ಲಿ ವಿಶೇಷ. ಹಾಗೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಇದೆ. ಬನ್ನಿ ದರ್ಶನ ಮಾಡೋಣ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ದೊಡ್ಡ ವಜ್ರಕ್ಕೆ ಬರೋದೇನೆ ನಾವು ನೀರು ಹಾಕಿಸ್ಕೊಂಡು ಹೋಗೋದಿಕ್ಕೆ, ಹಾಗೆ ಮಂಗನ್ ಎಡೆ ಹಾಕೋದಿಕ್ಕೆ ಅಂತಾನೆ ಬರೋದು. ಈ ನೀರು ಹಾಕಿಸ್ಕೊಳ್ಳೋದ್ರಿಂದ ತುಂಬ ಕಾಯಿಲೆಗಳು ಹುಷಾರಾಗ್ತದೆ, ಮತ್ತು ಪಾಪಗಳಿದ್ರೆ ಕಳೀತವೆ ಅಂತ ಕೂಡ ಮಾತಿದೆ ನಮ್ಮ ಕಡೆ. ನನಗೆ ಗೊತ್ತಿರೋದು ಇಷ್ಟೇನೆ. ಇದ್ರ ಬಗ್ಗೆ ನಿಮ್ಗೆ ಯಾರಾದರೂ ವಿಶೇಷತೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳಿದೆ. ಇಲ್ಲಿನ ವಿಶೇಷತೆನೇ ಅದು. ನಾವು ಮಾಡಿರೋ ಪೂಜೆ, ನಾವು ಸಲ್ಲಿಸಿರೋ ಪೂಜೆ ಶಿವಂಗೆ ಇಷ್ಟ ಆಗಿದ್ರೆ ಮಾತ್ರನೇ ಆ ಕೋತಿಗಳು ನಮ್ಮ ಕೈಯಿಂದ ಏನಾದರೂ ಇಸ್ಕೊಂಡು ತಿನ್ನೋದು. ನೋಡಿ, ಇಲ್ಲೆಲ್ಲ ಎಡೆ ಹಾಕಿದ್ದಾರೆ. ಆ ಎಡೆ ತಿಂದು ಆ ಕೋತಿಗಳು ತೃಪ್ತಿ ಪಟ್ರೇನೆ ಆ ಶಿವ ತೃಪ್ತಿ ಪಟ್ಟಂಗೆ ಅನ್ನೋ ನಂಬಿಕೆಯಲ್ಲಿ. ಇಲ್ಲಿ ನೋಡಿ, ಹಳೆ ಕಾಲದ ತೇರಿದೆ. ಈಗೆಲ್ಲೂ ಈ ಥರದ್ದು ನೋಡೋಕೆ ಸಿಗಲ್ಲ. ನಾನಂತೂ ಇಲ್ಲಿಗೆ ಅವಾಗವಾಗ ಬರ್ತಾನೆ ಇರ್ತೀನಿ. ಬಂದಾಗೆಲ್ಲ ತುಂಬ ನೆಮ್ಮದಿ ಅನಿಸುತ್ತೆ. ಲೊಕೇಶನ್ ಹಾಕಿರ್ತೀನಿ, ನೀವು ಕೂಡ ಬನ್ನಿ, ಒಮ್ಮೆ ಭೇಟಿ ನೀಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.